ಇದರಲ್ಲಿ ನಿಜವಾಗ್ಲೂ ಆಸಿಡ್ ಇದೆಯಾ? ಜಗಳ ಶುರುವಾಗಿದ್ದು ನನ್ನಿಂದ. ಆದ್ರೆ ಇವರು ಸತ್ಯನ ಟಾರ್ಗೆಟ್ ಮಾಡಿದ್ದಾರೆ. ಈ ಆಸಿಡ್ ಹಾಕ್ತೀನಿ ಅನ್ನೋದ್ ಬಾಯಿಗೆ ಮೊದಲು ಆಸಿಡ್ ಸುರಿಬೇಕು. ಒಂದ್ ಹೆಣ್ಣಿನ ಜೀವನನ ಸುಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇವ್ರನ್ನ ಜೀವಂತವಾಗಿ ಸುಟ್ಬಿಡ್ಬೇಕು. ಇಷ್ಟಾಯ್ತು. ಹೌದಾ? ಹೋಗ್ಲಿ ಬಿಡಿ. ಪ್ರತಿ ವರ್ಷ ತರಾನೇ ಈ ವರ್ಷನೂ ಸತ್ಯ ಮಟ್ಕೆ ಹೊಡೆದ್ಲು. ಆ ರೌಡಿಗಳ ಪ್ಲಾನು ಫೇಲ್ ಆಯ್ತು. ಅಷ್ಟೇ ಅಲ್ಲ, ನಿಮ್ಮಿಂದ ನಮ್ಮ ಸತ್ಯನ ಜೀವನೂ ಉಳಿತು. ಬೇಬಿ ಸರ್, ನೀವು ನನ್ನ ಸತ್ಯನ ದೊಡ್ಡ ಆಪತ್ತಿಂದ ಕಾಪಾಡಿದ್ರಿ. ಇಲ್ಲ, ಹಾಗೆ ನೋಡಿದ್ರೆ ಅವಳಿಗೆ ಆಪತ್ ಬರಕ್ ಕಾರಣನೇ ನಾನಲ್ವಾ? ಅಯ್ಯೋ, ನೀನೇನ್ ಕಾರಣ ಆಗ್ತೀಯಾ? ಒಂದ್ ಹುಡುಗಿ ಮಾನ ಕಾಪಾಡಿದೆ ನೀನು. ಅದ್ರ ಜೊತೆ ಸತ್ಯನ್ ಪ್ರಾಣನೂ ಕಾಪಾಡಿದ್ರಿ. ನಿಜವಾಗ್ಲೂ ನನ್ನ ಬಾಮೈದ ಅಷ್ಟೊಂದು ಗ್ರೇಟ್ ಆಗ್ಬಿಟ್ನಾ? ಇವರೆಲ್ಲ ಈ ರೇಂಜಿಗೆ ಹೋಗ್ಲೋ ಅಷ್ಟು. ಇರ್ಲಿ ಇರ್ಲಿ, ನಂದು ಮಧ್ಯದಲ್ಲಿ ಒಂದು ಡೈಲಾಗ್ ಸೇರಿಸ್ಬಿಡೋಣ. ಮತ್ತೆ ನಮ್ ಬಾಮೈದ ಅಂದ್ರೆ ಸುಮ್ನೆನಾ? ಅಕ್ಕ ಬಾಂಡ್ ಎಷ್ಟೇ ನನ್ನ ಬಾಮೈದಂಗೆ ಟಾರ್ಚರ್ ಕೊಟ್ರು, ಇವನ್ ಮಾತ್ರ ಅವಳ ಬದುಕಿಗೆ ಟಾರ್ಚ್ ಹಿಡಿದು ಕಾಪಾಡಿದ್ದಾನೆ. ಟಾರ್ಚರ? ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಏನೇನೋ ಮಾತಾಡ್ತಿದ್ದೀರಾ. ನಿಜ, ಆದರೆ ಇದೆಲ್ಲ ನಮ್ಮ ಸತ್ಯಂಗೆ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ನಮ್ಮ ಸತ್ಯ ದೊಡ್ಡೆ. ಇಷ್ಟಾದ್ರೂ ನೀನು ಕ್ಷಮಿಸಿ, ನೀನು ಸಾರಿ ಒಪ್ಕೋತಾ ಇಲ್ಲ. ನಮ್ ಸತ್ಯ ಮಾಡ್ತಿರೋ ಚೂರು ಸರಿ ಇಲ್ಲ. ನಾವ್ ಈಗಲೇ ನೀವು ಮಾಡಿರೋ ಸಹಾಯ ಸತ್ಯಂಗೆ ಹೇಳ್ತೀವಿ. ನೀವು ಗೊತ್ತಿಲ್ಲದೆ ಅವಳ ಮೇಲೆ ಅಪವಾದ ಮಾಡಿ ಒಂದು ಸಣ್ಣ ತಪ್ಪು ಮಾಡಿರ್ಬೋದು, ಆದರೆ ಅದಕ್ಕಿಂತ 10ರಷ್ಟು ದೊಡ್ಡ ಹೆಲ್ಪ್ ಮಾಡಿದ್ದೀರಾ. ಸತ್ಯ ಬರೀ ಕ್ಷಮಿಸೋದಲ್ಲ, ಅವಳೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಬರ್ರೋ, ಈಗಲೇ ಸತ್ಯಂಗೆ ಈ ವಿಷಯ ಹೇಳೋಣ. ಯಾರು ಸತ್ಯಂಗೆ ವಿಷಯ ಹೇಳ್ಬೇಡಿ. ಹಾಗೆ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ನಾವು ಇದನ್ನೆಲ್ಲ ಸತ್ಯಂಗೆ ಹೇಳೋದ್ರಲ್ಲಿ ಏನು ತಪ್ಪು? ಯಾಕೆ ಹೇಳ್ಬಾರ್ದು? ಇದನ್ನೆಲ್ಲ ಅವಳಿಗೆ ಹೇಳಿ ಅವಳನ್ನ ಕ್ಷಮಿಸಿದ್ರೆ ನಾನು ಮಾಡಿರೋ ಹೆಲ್ಪ್ ಪ್ರತಿಯಾಗಿ ಅವಳನ್ನ ಕ್ಷಮಿಸ್ದಂಗೆ ಆಗುತ್ತೆ.
ನನ್ನ ಸಹಾಯನೇ ಬೇರೆ, ನನ್ನ ತಪ್ಪೇ ಬೇರೆ. ಅವಳು ನಾನು ಮಾಡಿದ ತಪ್ಪನ್ನ ಮನ್ಸಾರೆ ಕ್ಷಮಿಸ್ಬೇಕು. ಆ ಕ್ಷಮೆಗೆ ಯಾವುದೇ ರೀತಿ ರೆಕಮೆಂಡೇಶನ್ಗಳು ಇರಬಾರ್ದು. ಆಗ್ಲೇ ಅದಕ್ಕೊಂದು ಬೆಲೆ, ನಮಗೆಲ್ಲ ಒಂದು ಚಿಕ್ಕ ಸಮಾಧಾನ. ಪ್ಲೀಸ್, ಇಲ್ಲಿ ನಡೆದಿದ್ದ ಯಾವುದೇ ವಿಷಯನೂ ಸತ್ಯಂಗೆ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ. ನಾನು ಕೊಡ್ತೀನಿ. ಏಯ್ ನೀನು ಕೊಡ ಡುಮ್ಮ. ಇಲ್ಲ, ನಾವು ಯಾರು ಈ ವಿಷಯನ ಸತ್ಯಂಗೆ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಆದರೂ ನೀವು ನನ್ನ ಸತ್ಯನ ಕಾಪಾಡಿದ್ದೀರಾ. ನಿಮ್ಮ ಋಣನ ಹೇಗೆ ತೀರಿಸೋದು ಅಂತ ಋಣ ತೀರ್ಸೋ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆದರೆ ಸತ್ಯನ್ ಕಾಪಾಡಿದ್ದು ನಾನು ಒಬ್ಬನೇ ಅಲ್ಲ. ಆ ಮಡಿಕೆಲಿ ಆ್ಯಸಿಡ್ ಇರೋ ವಿಚಾರ ಇವ್ರು ಹೇಳಿದ್ದಕ್ಕೆ ತಾನೇ ನಾನು ಅದನ್ನು ಹೋಗಿ ಚೇಂಜ್ ಮಾಡಿದ್ದು. ಅದಕ್ಕೆ ನಿಮ್ಮೆಲ್ಲರ ಥ್ಯಾಂಕ್ಸಲ್ಲಿ ಅರ್ಧ ಪಾಲು ಇವ್ರಿಗೆ ಸಲ್ಲಿಸ್ಬೇಕು. ಅಪ್ಪಣ್ಣ, ನೀನು ಸೂಪರ್ ಕಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೂ ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ, ಇಷ್ಟು ವರ್ಷದಲ್ಲಿ ನಮ್ಮ ಸತ್ಯಂಗೆ ಬಣ್ಣ ಹಾಕ್ದವ್ರು ನೀವೇ. ನೀವು ನಮ್ಮ ಸತ್ಯನ್ ಗೆದ್ಬಿಟ್ರಿ. ಬೇಡ ಅಂಜಲಿ. ಅಯ್ಯಪ್ಪ, ಅದೇ ಖುಷಿಲಿ ಅದೇನಂತ ಸರಿಯಾಗಿ ಹೇಳ್ರು. ನಂಗೆ ನಾಚಿಕೆ ಆಗಿತ್ತಪ್ಪ. ಲೋ ಬಮ್ಮಿದ್ದ, ಇವ್ರು ನಾಚ್ಕೊಳ್ಳೋದು ಎರಡು ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ಕಣೋ. ಹಾಳಾಗಿ ಹೋಲಿ ಕಣ್ರು. ಎಲ್ಲ ಹ್ಯಾಪಿಯಾಗಿ ಎಂಡ್ ಆಯ್ತಲ್ಲ, ಸಾಕು ಬಿಡ್ರಿ. ಇಲ್ಲ ಬಾಮದ, ಸತ್ಯ ನನ್ನ ಕ್ಷಮಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಕಣೋ. ಹೋಗ್ಲಿ ಬಿಡು ಬಮ್ಮಿದ್ದ, ಹೊಸ ಕತೆ ಬರೆಯೋಣ.